ನನ್ನ ಮಗಳನ್ನ ಡಾಕ್ಟರ್ ಮಾಡಬೇಕು ಅನ್ನೋ ಆಸೆ ತುಂಬ ಜನಕ್ಕೆ ಇರುತ್ತೆ. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದ್ದ ಸಲುವಾಗಿ 21 ಜನ ಮಕ್ಕಳು ಸೂಸೈಡ್ ಮಾಡ್ಕೊತಾರೆ. ಸೊ ತುಂಬ ಜನ ಬಂದು ಕಮೆಂಟ್ ಮಾಡಿದ್ದಾರೆ, ಯಾರೆಲ್ಲ ಸೂಸೈಡ್ ಮಾಡ್ಕೊಂಡ್ರು ಅವರು ಡಾಕ್ಟರ್ ಆಗಕ್ಕೆ ಲಾಯಕ್ಕೆ ಇಲ್ಲ ಅಂತ. ಮಕ್ಕಳಿಗೆ 16 ಇಂದ 17 ವರ್ಷದ ವಯಸ್ಸಿನ ಮಕ್ಕಳವು, ಆಯ್ತಾ? ಅವ್ರಿಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಏನಾದರೂ ಗೊತ್ತಾ ನಿಮಗೆ? ಈ ನೀಟ್ ಕೋಚಿಂಗ್ ಅಂತ ಬಂದರೆ ಅದು ಒಂದು ಸಪ್ರೇಟ್ ಕೋಚಿಂಗ್ ಅಂತಾನೆ ಇರುತ್ತೆ. ಇದು ಏನು ಈಗ ಸೈನ್ಸ್ ಓದ್ತೀವಲ್ಲ ಅದು ಬಿಟ್ಟು ಬೇರೆನೆ ನೀಟ್ ಕೋಚಿಂಗ್ ಅಂತ ಮಾಡ್ತಾರೆ. ಸೊ ಇದಕ್ಕೇನೆ 2-3 ಲಕ್ಷ ಕಟ್ಟೋದಿರುತ್ತೆ. ಸೊ ಇಷ್ಟೊಂದು ಸಿಚುವೇಶನ್ ಇರುತ್ತೆ, ಮಕ್ಕಳಿಗೆ ಪ್ರೆಷರ್ ಕೂಡ ಇರುತ್ತೆ. ಸೊ ನಮ್ಮ ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ಓದಿಸ್ತಿದ್ದಾರೆ, ನಾವು ಓದಬೇಕು, ನಾವು ಚೆನ್ನಾಗಿ ಕಲ್ತ್ಕೋಬೇಕು, ಡಾಕ್ಟರ್ ಆಗಬೇಕು ಅನ್ನೋ ಪ್ರೆಷರ್ ಅವ್ರಿಗೂ ಕೂಡ ಇರುತ್ತೆ. ಸೊ ಆ ಪಾರ್ಟಿ ಈ ಪಾರ್ಟಿ 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 ಅನ್ನೋದನ್ನ ನಿಲ್ಲಿಸಿ ದಯವಿಟ್ಟು. ಯಾಕೆಂದ್ರೆ ಈಗ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂತು ಅಂದ್ರೆ ಅದು ಸರ್ಕಾರ, ಎಲ್ಲರೂ ಸರ್ಕಾರ. ಈಗ ನಿಮಗೆ ಇಷ್ಟ ಇದ್ರೂ ಸರ್ಕಾರನೇ, ಇಷ್ಟ ಇಲ್ಲ ಅಂದ್ರೂ ಸರ್ಕಾರನೇ. ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಲೇಬೇಕು, ಆಯ್ತಾ? ಹಾಗಂತ ಪ್ರಶ್ನೆ ಮಾಡದೇ ಇರಬಾರ್ದು, ಪ್ರಶ್ನೆ ಮಾಡಲೇಬೇಕು. 21 ಜನ ಮಕ್ಕಳ ಜೀವ ಹೋಗಿರೋದು. ಆ ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಯಾರಾದ್ರೂ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಎಷ್ಟೋ ಜನ ಮಕ್ಕಳು ಚೆನ್ನಾಗಿ ಓದಿ ನೀಟ್ ಎಕ್ಸಾಮ್ ಅಲ್ಲಿ ಕೂತಾಗ, ಕ್ವಶನ್ ಪೇಪರ್ ನೋಡಿದಾಗ, ಆನ್ಸರ್ ಎಲ್ಲ ಮಾಡಿದಾಗ, ಸೊ ಅವ್ರಿಗೆ ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ, ಓ ನನಗೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಇಷ್ಟು ರ್ಯಾಂಕಿಂಗ್ ಬರುತ್ತೆ, ಇಷ್ಟು ರ್ಯಾಂಕಿಂಗ್ ಬಂದ್ರೆ ನನಗೆ ಈ ಕಾಲೇಜ್ ಸಿಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಮತ್ತೆ ಒಂದು ತಲೆಯಲ್ಲಂತೂ ಬಂದ್ಬಿಡುತ್ತೆ ಅವರಿಗೆ. ನೀವು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಗೊತ್ತಾದಾಗ, ಸೊ ನೆಕ್ಸ್ಟ್ ಬರೋ ಅಂತ ಪತ್ರಿಕೆ ಇದೇ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಅದು ಇನ್ನ ಕಷ್ಟ ಇರ್ಬೋದು. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಈಗ ಒಂದು ಮನೆಯಲ್ಲಿ ಮಗ ಅಥವಾ ಮಗಳು ಹುಟ್ಟಿದ್ರು ಅಂತ ಅಂದ್ರೆ ಎಲ್ಲ ಒಂದು ತಂದೆ ತಾಯಿಗೂ ಒಂದು ಆಸೆ ಇರುತ್ತೆ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಇನ್ನೊಂದು ಏನೋ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇರಬೇಕು, ಒಟ್ಟು ಚೆನ್ನಾಗಿ ಓದಿಸ್ಬೇಕು ಅನ್ನೋದು ಎಲ್ಲ ತಂದೆ ತಾಯಿಯ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಎಸ್ಪೆಷಲಿ ಅಂತ ಬಂದರೆ ಸ್ವಲ್ಪ ತಂದೆ ತಾಯಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ನನ್ನ ಮಗಳನ್ನ ಡಾಕ್ಟರ್ ಮಾಡಬೇಕು ಅನ್ನೋ ಆಸೆ ತುಂಬ ಜನಕ್ಕೆ ಇರುತ್ತೆ. ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಆಸೆ ತುಂಬ ಜನ ಇರುತ್ತೆ. ಏನಂದರೆ ಮನೆಯಲ್ಲಿ ಮಕ್ಕಳು ಓದಿದ್ರೆ ಮನೆ ಮುಂದೆ ನಾವು ಚೆನ್ನಾಗಿರ್ತೀವಿ, ಮನೆತನ ಉದ್ಧಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಜನದಲ್ಲಿ ಕೂಡ. ಮತ್ತು ಇದು ಸತ್ಯನೂ ಕೂಡ. ಎಷ್ಟೋ ಜನದ ಮನದಲ್ಲಿ ಈಗ ಭಾರತದಲ್ಲಿ 60-70% ಒಂದು ಬಡತನ ನಿರ್ಮೂಲನೆ ಆಗಿದೆ ಅಂತ ಅಂದರೆ ಆ ಮನೆಯಲ್ಲಿ ಮಗ ಅಥವಾ ಮಗಳು ಚೆನ್ನಾಗಿ ಓದಿರ್ತಾರೆ, ಒಂದು ಒಳ್ಳೆಯ ಕೆಲಸವನ್ನು ಹುಡುಕೊಂಡು ಮನೆಯ ಒಂದು ಪರಿಸ್ಥಿತಿಯನ್ನು ಸುಧಾರಿಸಿರ್ತಾರೆ. ಸೊ ಇದು ವಾಸ್ತವವಾಗಿರುವಂಥದ್ದು, ಮತ್ತು ಅದನ್ನು ಒಪ್ಕೊಳ್ಳೇಬೇಕು. ಅದೇ ಆಗಲಿ, ಒಬ್ಬ ಮಗ ಅಥವಾ ಮಗಳು ಚೆನ್ನಾಗಿ ಓದ್ಬಿಟ್ಟು ಒಂದು ಕೆಲಸ ತಗೊಂಡು ಕೆಲಸದಿಂದ ಬರುವಂತಹ ಹಣವನ್ನು ಅಥವಾ ಸಂಬಳವನ್ನು ಮನೆ ಕೊಟ್ಟು ಎಷ್ಟು ಸುಧಾರಿಸಿದಾವೆ, ಮನೆತನಗಳು ತುಂಬ ಸುಧಾರಿಸಿದಾವೆ. ಮತ್ತು ಅವ್ರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿರುತ್ತೆ, ಅವ್ರ ಮನೆಯ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗಿರುತ್ತೆ. ಸೊ ಇದು 100% ಸತ್ಯವಾಗಿರುವಂಥದ್ದು. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದ್ದ ಸಲುವಾಗಿ 21 ಜನ ಮಕ್ಕಳು ಸೂಸೈಡ್ ಮಾಡ್ಕೋತಾರೆ. ಸೊ ತುಂಬ ಜನ ಬಂದು ಕಮೆಂಟ್ ಮಾಡಿದ್ದಾರೆ, ಯಾರೆಲ್ಲ ಸೂಸೈಡ್ ಮಾಡ್ಕೊಂಡ್ರು ಅವರು ಡಾಕ್ಟರ್ ಆಗಕ್ಕೆ ಲಾಯಕ್ಕೆ ಇಲ್ಲ ಅಂತ. ಸ್ನೇಹಿತರೆ, ನಿಮಗೇನಾದರೂ ಗೊತ್ತಾ, ಮಕ್ಕಳಿಗೆ 16 ಇಂದ 17 ವರ್ಷದ ವಯಸ್ಸಿನ ಮಕ್ಕಳವು, ಆಯ್ತಾ? ಅವ್ರಿಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಏನಾದರೂ ಗೊತ್ತಾ ನಿಮಗೆ? SLC ಮುಗಿದ ತಕ್ಷಣ PUCಗೆ ಅಂತ ಸೇರಿಸ್ತಾರೆ, ಅದರಲ್ಲೂ ಎಸ್ಪೆಷಲಿ ಸೈನ್ಸಿಗೆ ಸೇರಿಸ್ತಾರೆ. ಈಗ ನೀಟ್ ಎಕ್ಸಾಮು ಡಾಕ್ಟರ್ ಮಾಡಬೇಕು ಅಂತ ಅಂದರೆ ಸೈನ್ಸ್ ತಗೊಳ್ಳೇಬೇಕು. ಸೊ ಸೈನ್ಸ್ ಅಂತ ಫಸ್ಟ್ PUCಗೆ ಅಂತ ನೀವು ಯಾವುದೇ ಕಾಲೇಜಿಗೆ ಹೋಗಿ ಸೇರಿಸಿ, ಸೊ ಅಲ್ಲಿ ಫಸ್ಟ್ ಹೇಳೋದೇ ಅದೇ, ಮೇನ್ ಏನು ಹೇಳ್ತಾರೆ ಅಂದರೆ ಹಬ್ಬ ಹರಿದಿನ, ಅವ್ರ ಸತ್ರು ಇವ್ರ ಸತ್ರು, ನಮ್ಮ ಅಕ್ಕನ ಮದುವೆ, ನಮ್ಮ ಅಣ್ಣನ ಮದುವೆ, ನಮ್ಮ ಮಾಮನ ಮದುವೆ, ಇವನ್ನೆಲ್ಲ ಹೇಳೋಂಗೆ ಇಲ್ಲ, ಆಯ್ತಾ? ಇವನ್ನೆಲ್ಲ ಹೇಳಿ ರಜಾ ಕೊಟ್ಟು ಮನೆ ಕರ್ಕೊಂಡು ಹೋಗಂಗೆ ಇಲ್ಲ ನೀವು ಅಂತಂದು ಮೊದಲಿಗೆ ಆ ಮೀಟಿಂಗ್ ಏನು ಸ್ಟಾರ್ಟಿಂಗ್ ಇರುತ್ತಲ್ಲ, ನೀವೇನು ಫಸ್ಟ್ ಸೇರಿಸ್ಬೇಕು ಅಂತ ಹೋಗಿರ್ತಾರಲ್ಲ, ಆ ಕಾಲೇಜಲ್ಲಿ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ, ಆಯ್ತಾ? 2 ವರ್ಷ ಮಕ್ಕಳು ಓದ್ತಾನೆ ಇರಬೇಕು, ಬೇರೆ ಏನೂ ಇಲ್ಲ ಅವ್ರಿಗೆ. ಮನೆಯದು ಚಿಂತೆ ಮಾಡೋಂಗಿಲ್ಲ, ಮನೆಯಲ್ಲಿ ಯಾರಾದರೂ ಏನಾದರೂ ಕಷ್ಟದಲ್ಲಿದ್ದರು ಅಂದರೆ ಅದ್ರ ಬಗ್ಗೆ ಚಿಂತೆ ಮಾಡೋಂಗಿಲ್ಲ. ಅವ್ರು ಓದಬೇಕು, ಕಷ್ಟಪಟ್ಟು ಓದಬೇಕು, ಮುಂದೆ ಚೆನ್ನಾಗಿರ್ತಾರೆ ಅನ್ನೋ ಒಂದು ಅಭಿಲಾಷೆನೂ ಕೂಡ ಪೇರೆಂಟ್ಸ್ಗೆ ತುಂಬಿಸಿರ್ತಾರೆ. ಎಲ್ಲ ಒಂದು ಇನ್ಸ್ಟಿಟ್ಯೂಷನಲ್ಲೂ ನಡೆಯೋದೇ ಇದು. ಆ ಮಕ್ಕಳಿಗೆ ಯಾವ ರೀತಿ ಪ್ರೆಷರ್ ಇರುತ್ತೆ ಅಂದರೆ, ಯಾವುದೇ ವೆಕೇಶನ್ ಇರಲ್ಲ, ಊರುಗಳಿಗೆ ರಜೆಗಳಂತೂ ಕೊಡೋದಿಲ್ಲ, ಮನೆಗೆ ಬಂದ್ರೂ ಕೂಡ ಓದ್ಕೋಬೇಕು, ಮತ್ತು ಸ್ಪೆಷಲ್ ಕ್ಲಾಸಸ್ ಬೇರೆ ಇರುತ್ತೆ, ಟ್ಯೂಷನ್ ಅಂತ ಮಾಡ್ತಾರೆ. 16 ಇಂದ 18 ಗಂಟೆಗಳ ತನಕನೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಲ್ಲಿ.
ಇನ್ನು ಈ ನೀಟ್ ಕೋಚಿಂಗ್ ಅಂತ ಬಂದರೆ ಅದು ಒಂದು ಸಪ್ರೇಟ್ ಕೋಚಿಂಗ್ ಅಂತಲೇ ಇರುತ್ತೆ. ಇದು ಏನು ಈಗ ಸೈನ್ಸ್ ಓದ್ತೀವಲ್ಲ ಅದು ಬಿಟ್ಟು ಬೇರೆನೇ ನೀಟ್ ಕೋಚಿಂಗ್ ಅಂತ ಮಾಡ್ತಾರೆ. ಸೊ ಇದಕ್ಕೇನೆ 2-3 ಲಕ್ಷ ಕಟ್ಟೋದಿರುತ್ತೆ. ಸೊ ಇದಕ್ಕೆ ಪೇರೆಂಟ್ಸು ಸಾಲನೋ ಸೋಲನೋ ಮಾಡಿ ಫೀಸ್ ತಂದು ಕಟ್ತಾರೆ, ಮಕ್ಕಳು ಓದ್ತಾರೆ, ಮುಂದೆ ಡಾಕ್ಟರ್ ಆಗ್ತಾರೆ ಅಂತಂದು. ಸೊ ದುಡ್ಡು ಇಲ್ಲದೆ ಇರೋರು ಏನು ಮಾಡ್ತಾರೆ ಅಂದರೆ ಹೊಲಗಳನ್ನ ಮಾರ್ತಾರೆ. ಕೆಲವರು ಹೊಲಗಳನ್ನು ಅಡ ಇಡ್ತಾರೆ, ಬಂಗಾರ ಅಡ ಇಡ್ತಾರೆ, ಬಂಗಾರನ ಮಾರಿ ಕೂಡ ಮಕ್ಕಳನ್ನ ಓದಿಸ್ತಾರೆ. ಸೊ ಇಷ್ಟೊಂದು ಸಿಚುವೇಶನ್ ಇರುತ್ತೆ, ಮಕ್ಕಳಿಗೆ ಪ್ರೆಷರ್ ಕೂಡ ಇರುತ್ತೆ. ಸೊ ನಮ್ಮ ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ಓದಿಸ್ತಿದ್ದಾರೆ, ನಾವು ಓದಬೇಕು, ನಾವು ಚೆನ್ನಾಗಿ ಕಲ್ತ್ಕೋಬೇಕು, ಡಾಕ್ಟರ್ ಆಗಬೇಕು ಅನ್ನೋ ಪ್ರೆಷರ್ ಅವ್ರಿಗೂ ಕೂಡ ಇರುತ್ತೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ತಂದೆ ತಾಯಿ ಯಾಕೆ ಓದಿಸ್ತಾರೆ ಅಂತ ಅಂದರೆ, ಮುಂದೆ ನನ್ನ ಮಗಳು ಚೆನ್ನಾಗಿ ಓದಿದ್ರು ಅಂದರೆ ನಮ್ಮ ಮನೆಯ ಬಡತನ ಮುಂದೆ ನಿರ್ಮೂಲನೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಈ ಥರ ಒಂದು ಓದಿಸ್ತಾರೆ. ಚೆನ್ನಾಗಿ ಏನಾದರೂ ಕಷ್ಟ ಬರಲಿ, ಎಷ್ಟೇ ಕಷ್ಟ, ನಾವು ಗಂಜಿ ಕುಡಿದ್ರೂ ಪರವಾಗಿಲ್ಲ, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಸೊ ಈಗೆಲ್ಲ ಇರುತ್ತೆ, ಮನೆಯವರ ಪ್ರೆಷರ್ ಕೂಡ ಹಂಗೆ ಇರುತ್ತೆ, ಮಕ್ಕಳಿಗೂ ಕೂಡ ಅದೇ ಥರ ಪ್ರೆಷರ್ ಇರುತ್ತೆ. ಈ ಥರ ಎಲ್ಲ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀಟ್ ಎಕ್ಸಾಮ್ ಲೀಕ್ ಆಗಿದೆ ಅನ್ನೋ ಒಂದು ಸಲುವಾಗಿ 21 ಜನ ಮಕ್ಕಳ ಜೀವ ಹೋಗಿದೆ. ಸೊ ಇದನ್ನು ಯಾರು ಕೂಡ ಅಕೌಂಟಬಿಲಿಟಿಗೆ ತಗೋತಾ ಇಲ್ಲ. ಅಂದರೆ 1 ನಿಮಿಷ ಲೇಟಾಗಿ ಬಂದರು ಅಂತಂದು ಅವ್ರನ್ನ ಒಳಗೆ ಬಿಟ್ಕೋತಿಲ್ಲ. ಅದೇನಿದೆ ಆ ಅಧಿಕಾರದಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಆ ಒಂದು ಅಧಿಕಾರ. ಈಗ ಆ ಮಕ್ಕಳನ್ನ ಬಿಟ್ಟರೆ ಅವ್ರ ಮುಂದೆ ಯಾರಿಗೊತ್ತು ಇನ್ನೂ ಒಳ್ಳೆ ಡಾಕ್ಟ್ರೇ ಆಗ್ಬೋದು. ನಾಳೆ ನಿಮ್ಮ ಮಕ್ಕಳಿಗೆ ಆಪ್ರೇಷನ್ ಮಾಡೋ ಅಂಥ ಮಕ್ಕಳು ಕೂಡ ಆಗ್ಬೋದು ಅವರು ಅಲ್ವಾ, ಯಾರಿಗೆ ಗೊತ್ತು. ಸೊ ಈ ಥರ ಎಲ್ಲ ಹೇಳಿದಾಗ ಮಕ್ಕಳ ಮನಸ್ಸು ಚಿಕ್ಕೋರವರು ಮಕ್ಕಳ ಮನಸ್ಸಲ್ಲಿ ಏನೋ ಒಂದು ಗಾಯದ ಥರ ಆಗ್ಬಿಡುತ್ತೆ. ಅದರಲ್ಲಿ ನಾವು ಆ ಪಾರ್ಟಿ ಈ ಪಾರ್ಟಿ 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 ಅನ್ನೋದನ್ನ ನಿಲ್ಲಿಸಿ ದಯವಿಟ್ಟು. ಏಕೆಂದರೆ ಈಗ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂತು ಅಂದರೆ ಅದು ಸರ್ಕಾರ, ಎಲ್ಲರೂ ಸರ್ಕಾರ. ಈಗ ನಿಮಗೆ ಇಷ್ಟ ಇದ್ರೂ ಸರ್ಕಾರನೇ, ಇಷ್ಟ ಇಲ್ಲ ಅಂದ್ರೂ ಸರ್ಕಾರನೇ. ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು, ಆಯಿತಾ. ಹಾಗಂತ ಪ್ರಶ್ನೆ ಮಾಡದೇ ಇರಬಾರ್ದು, ಪ್ರಶ್ನೆ ಮಾಡಲೇಬೇಕು. ಪ್ರಶ್ನೆ ಮಾಡಿ ಅಂತಂದರೆ ಎಂಥ ಪ್ರಶ್ನೆ ಕೇಳ್ತೀರಾ ಅಂದರೆ, ಮೊದಲಿನವರೆಲ್ಲ ರಾಜೀನಾಮೆ ಕೊಟ್ಟಿದ್ರು, ಸೊ ಇವ್ರು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಕೇಳ್ತೀರಾ. ಮೊದಲಿನವರೆಲ್ಲ ಸಗಣಿ ತಿಂತಾ ಇದ್ರು, ನಾವು ಕೂಡ ತಿನ್ಬೇಕಾ ಅಂತ ನಾನು ಕೇಳ್ತೀನಿ. ನೋಡಿ, 21 ಜನ ಮಕ್ಕಳ ಜೀವ ಹೋಗಿರೋದು. ಆ ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಯಾರಾದರೂ ಇದ್ದಿದ್ರೆ ಏನು ಮಾಡ್ತಾಯಿದ್ರಿ ಅಲ್ವಾ. ಅಂಥ ಸಿಚುವೇಶನಲ್ಲಿ ಅಥವಾ ಅವ್ರ ತಂದೆ ತಾಯಿ ಪೊಸಿಷನಲ್ಲಿ ನೀವಿದ್ದು ನೋಡಿ, ಅವ್ರ ಮಕ್ಕಳ ಪೊಸಿಷನಲ್ಲಿ ನಿಮ್ಮ ಮಕ್ಕಳನ್ನಿಟ್ಟು ನೋಡಿ, ಆವಾಗ ಆ ನೋವು ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಮಕ್ಕಳ ಒಂದು ಸ್ಟ್ರಗಲ್ ಗೊತ್ತಿರಲ್ಲ, ಆಯಿತಾ. ಈಗ ಎಕ್ಸಾಂಪಲ್ಲು UPSC ಓದ್ತಾ ಇರೋರಿಗೆ ಅಥವಾ CA ಯಾರಾದರೂ ಓದ್ತಾ ಇದ್ರೆ ಅವ್ರನ್ನ ಕೇಳಿ ನೋಡಿ, ಅಥವಾ ಅಬ್ಸರ್ವ್ ಮಾಡಿ. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರಾದರೂ UPSC ಅಥವಾ CA ಓದ್ತಾ ಇರೋ ಮಕ್ಕಳನ್ನ ಅಬ್ಸರ್ವ್ ಮಾಡಿ ನೋಡಿ. ನಿಮಗೆ ಅವರ ಸ್ಟ್ರಗಲ್ಲು, ಅವ್ರ ಕಷ್ಟ ಎಷ್ಟಿರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಚೆನ್ನಾಗಿ ಓದಿ ನೀಟ್ ಎಕ್ಸಾಮಲ್ಲಿ ಕೂತಾಗ, ಕ್ವಶನ್ ಪೇಪರ್ ನೋಡಿದಾಗ, ಆನ್ಸರ್ ಎಲ್ಲ ಮಾಡಿದಾಗ, ಸೊ ಅವ್ರಿಗೆ ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ, ಓ ನನಗೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಇಷ್ಟು ರ್ಯಾಂಕಿಂಗ್ ಬರುತ್ತೆ, ಇಷ್ಟು ರ್ಯಾಂಕಿಂಗ್ ಬಂದರೆ ನನಗೆ ಈ ಕಾಲೇಜ್ ಸಿಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಮತ್ತೆ ಒಂದು ತಲೆಯಲ್ಲಂತೂ ಬಂದ್ಬಿಡುತ್ತೆ. ಅವರಿಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಇಷ್ಟು ಕಷ್ಟಪಟ್ಟು ಓದಿ ಬರ್ದಿರೋದೆಲ್ಲದೂ ಕೂಡ ಈ ಥರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಲೀಕ್ ಆಗಿದೆ ಅಂತ ಗೊತ್ತಾದಾಗ, ಸೊ ನೆಕ್ಸ್ಟ್ ಬರೋವಂಥ ಪತ್ರಿಕೆ ಇದೇ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಅದು ಇನ್ನೂ ಕಷ್ಟ ಇರ್ಬೋದು. ಸೊ ಅದನ್ನೆಲ್ಲವನ್ನು ಫೇಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಹಾಗಂತ ಸೂಸೈಡ್ ಮಾಡ್ಕೊಳ್ಳೋದೇ ಒಂದು ಪರಿಹಾರ ಅಂತನೂ ಅಲ್ಲ. ಸೊ ಮಾಡ್ಕೊಂಡಿದ್ದಾರೆ, ಎಳೆ ಮಕ್ಕಳು ಅಲ್ವಾ, ನಿಮ್ಮ ಮಕ್ಳ ಥರನೇ. ಸೊ ಅವ್ರಿಗೆ ಸಣ್ಣ ವಯಸ್ಸು, ಅವ್ರಿಗಿನ್ನೂ ಅಂಥ ಕಷ್ಟ ಗೊತ್ತಿರಲ್ಲ, ಏನಿರಲ್ಲ. ಅವ್ರಿಗೇನು ಮೊದಲಿಂದನೂ ನಾವು ಮೈಂಡ್ ಸೆಟ್ಟಲ್ಲಿ ತುಂಬಿರ್ತೀವಿ, ಹಿಂಗೆ ಓದು, ಹಿಂಗೆ ಬರೀ ಪಾಸ್ ಆಗ್ಬಿಡ್ತೀಯಾ, ಮುಗೀತು, ನೀಟ್ ಎಕ್ಸಾಮ್ ಬರೆದ್ರೆ ಮುಗೀತು, ನಿಂದು ಕಾಲೇಜ್ ಸಿಗುತ್ತೆ, ಮೆಡಿಕಲ್ ಪಾಸ್ ಆದರೆ ಮುಗೀತು, ನೀನು ಡಾಕ್ಟರ್ ಅನ್ನೋದನ್ನ ನಾವು ಮೈಂಡ್ ಫಿಕ್ಸ್ ಮಾಡಿರ್ತೀವಿ. ಈ ಸರ್ಕಾರ, ಗೌರ್ಮೆಂಟು, ಎಕ್ಸಾಮ್ ಲೀಕ್ ಮಾಡೋ ಅಧಿಕಾರಿಗಳು, ಇವರೆಲ್ಲ ಹಿಂಗೆ ಇರ್ತಾರೆ ಅಂತ ಇದನ್ನೆಲ್ಲ ನಾವು ಹೇಳ್ಕೊಡಲ್ಲ ಅಲ್ವಾ. ಸೊ ಹಂಗಾಗಿ ಮಕ್ಕಳ ಮೈಂಡು ಅವ್ರದ್ದು ಬೇರೆನೇ ಇರುತ್ತೆ, ಆಯಿತಾ. ಒಂದೇ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇರ್ತಾರೆ. ಸೊ ಇದು ಆ ಟ್ರ್ಯಾಕ್ ಬೇರೆ ಥರ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಎಳೆ ಮಕ್ಕಳು ಮನಸ್ಸಿಗೆ ಪರಿಣಾಮ ಬೇರೆ ಇರುತ್ತೆ. ಎಲ್ಲ ಆಗಿದೆ ಅಂತಂದು ಆಗಿದಾಗೋಗ್ಬಿಟ್ಟಿದೆ ಅಂತ ಬಿಟ್ಬಿಡೋಕ್ಕೂ ಆಗಲ್ಲ. ಈಗ ಯಾವುದೇ ಒಂದು ಪಾರ್ಟಿ ಒಂದು ಅಧಿಕಾರಕ್ಕೆ ಬಂದರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು, ಇಷ್ಟ ಇದ್ದರೂ ಇಷ್ಟ ಇಲ್ಲ ಅಂದರು. ಹಾಗಂತ ನಾವು ಪ್ರಶ್ನೆ ಮಾಡದೆ ಇರೋಕ್ಕಾಗಲ್ಲ, ಪ್ರಶ್ನೆ ಮಾಡಲೇಬೇಕು. ಮಕ್ಕಳು ಸತ್ತಿದ್ದಾರೆ ಅಂದ ತಕ್ಷಣ ಅವ್ರನ್ನ ಬಿಟ್ಬಿಡೋಕ್ಕಾಗಲ್ಲ. ಅವ್ರಿಗೂ ಕೂಡ ತಂದೆ ತಾಯಿ ಇರ್ತಾರೆ. ತಂದೆ ತಾಯಿ ನೋವು ಎಂಥ ನೋವು ಇರುತ್ತೆ, ಎಷ್ಟು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಓದಿಸಿರ್ತಾರೆ. ಮಕ್ಕಳು ಓದ್ರು ಅಂತಂದು ಕೈ ಬಿಡೋಕ್ಕಾಗಲ್ಲ. ಸೊ ಅವ್ರಿಗೇನು ಹೇಳ್ತೀರಾ ನೀವು ಸರ್ಕಾರದವರು ಅಥವಾ ಅಧಿಕಾರಿಗಳು, ಏನು ಹೇಳ್ತೀರಾ? ಮುಂದಿನ ಮಕ್ಕಳಿಗೆ ಏನು ಕ್ರಮ ತಗೋತೀರಾ? ಇವೆಲ್ಲವನ್ನು ಕೂಡ ನೀಟಾಗಿ ಒಂದು ಏನು SOP ಥರ ಮಾಡಿ, ಆಯಿತಾ.
ಆವಾಗಲೇ ಈಗ ನೆಕ್ಸ್ಟು ಮಕ್ಕಳನ್ನ ಓದಿಸ್ಬೇಕು, ಬರೆಸ್ಬೇಕು, ಅವ್ರನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅನ್ನೋ ಒಂದು ಆಸೆ ಪೇರೆಂಟ್ಸ್ಗೂ ಕೂಡ ಬರುತ್ತೆ. ಸೊ ಇವಾಗ ನಡೀತಿರುವಂಥ ಎಲ್ಲ ಪೇರೆಂಟ್ಸು, ಎಲ್ಲ ಸ್ಟೂಡೆಂಟ್ಸು ಎಲ್ಲರೂ ಏನೇನೆಲ್ಲ ಪ್ರಶ್ನೆ ಕೇಳ್ತಿದಾರಲ್ಲ ಅದಕ್ಕೆ ಉತ್ತರ ರೆಡಿ ಮಾಡ್ಕೋಬೇಕು. ಅದು ಬಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ಬಿಟ್ಟು ಲಾಠಿ ಚಾರ್ಜ್ ಮಾಡಿಸೋದು ಅವೆಲ್ಲ ಮಾಡಿಸಿದ್ರೆ ಸೊ ಇದಿನ್ನು ಪ್ರತಿಭಟನೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿದ್ದರೆ ಅದು ನಿಮ್ಮ ಒಂದು ಭ್ರಮೆ ಅಂತ ನಾನು ತಿಳಿಸ್ತೀನಿ. ಮತ್ತು ಮುಂದೆ ಈ ಥರ ಆಗದೆ ಇರೋ ಹಾಗೆ ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಏಕೆಂದರೆ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳಿರ್ತಾರೆ, ಮುಂದೆ ನಮ್ಮ ಮಕ್ಕಳನ್ನು ಕೂಡ ನಾವು ಓದಿಸೋರಿರ್ತೀವಿ, ಬರ್ಸೋರಿರ್ತೀವಿ, ನಾವು ಒಂದು ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಆಯಿತಾ? ಈಗ ಯಾರ ಮನೇಲೂ ನಾವು ಓದಿಸಲ್ಲ ಅನ್ನೋ ಥರ ಯಾರೂ ಇರಲ್ಲ, ಎಲ್ಲರಿಗೂ ಇದ್ದೇ ಇರುತ್ತೆ. ಅರ್ಧ ಎಕರೆ ಹೊಲದವ್ರಿಗೂ ಇರುತ್ತೆ, ಅಥವಾ ಏನು ಹೊಲ ಇಲ್ದವರು ಕೂಲಿ ಮಾಡ್ಕೊಂಡು ತಿನ್ನೋರ್ಗೂ ಇರುತ್ತೆ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ. ಸೊ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಗಿದ್ದಾಗ ಈ ಒಂದು ವಿಡಿಯೋ ಶೇರ್ ಮಾಡಿ. ಯಾಕೆಂದ್ರೆ ಗೊತ್ತಾಗಬೇಕು ಸರ್ಕಾರ ಹೆಂಗಿರುತ್ತೆ, ಹೆಂಗೆ ನಡೆಸ್ಕೊಂತ ಇದೆ ಮಕ್ಕಳನ್ನ. ಮತ್ತು ಸೊ ನಾವು ಅಷ್ಟೇ ಪೇರೆಂಟ್ಸ್ ಆದವರು ಏನು ಮಾಡಬೇಕು ಅಂತ ಅಂದರೆ, ಮಕ್ಕಳನ್ನ PUCಗೆ ಸೈನ್ಸಿಗೆ ಹಾಕ್ಬಿಟ್ಟು ನೀನು ಡಾಕ್ಟ್ರ್ ಆಗಲೇಬೇಕು ಅನ್ನೋ ಒಂದು ಪ್ರೆಷರ್ನ ಕೊಡೋ ಬದಲು ಫಸ್ಟೇ ಕೇಳಿಬಿಡಿ. ನೀವು ಮಕ್ಕಳನ್ನ ನಿನಗೆ ಏನಾಗಬೇಕಂತ ಆಸೆ ಇದೆ, ಮುಂದೆ ಇದಾದರೆ ಫಸ್ಟ್ ಕ್ಲಾರಿಟಿ ಕೊಟ್ಬಿಡಿ. PUCಲಿ ಸೈನ್ಸ್ ತೊಗೊಂಡ್ರೆ ಇದಾಗ್ಬೋದು, ಇದಾಗ್ಬೋದು, ಕಾಮರ್ಸ್ ತೊಗೊಂಡ್ರೆ ಇದಾಗ್ಬೋದು, ಎಜುಕೇಷನ್ ತೊಗೊಂಡ್ರೆ ಇದಾಗ್ಬೋದು, ಆರ್ಟ್ಸ್ ತೊಗೊಂಡ್ರೆ ಇದಾಗ್ಬೋದು. ಸೊ ಎಲ್ಲವೂ ಕೂಡ ಅವರಿಗೆ ನೀಟಾಗಿ ಹೇಳಿದಾಗ ಸೊ ಅವ್ರಿಗೂ ಒಂದು ಐಡಿಯಾ ಸಿಗುತ್ತೆ. ಅದು ಅವ್ರಿಗೇನು ಇಂಟ್ರೆಸ್ಟ್ ಇದೆಯೋ ಅವ್ರು ಅದರಲ್ಲಿ ಹೋಗ್ತಾರೆ. ಅದು ಬಿಟ್ಟು ನಿಮಗೆ ಮೆಡಿಕಲ್ಸ್ ಮಾಡಿಸ್ಬೇಕು, ಮತ್ತು ನನ್ನ ಮಗ ಡಾಕ್ಟ್ರ್ ಆಗಬೇಕು, ನನ್ನ ಮಗಳು ಡಾಕ್ಟ್ರ್ ಆಗಬೇಕು ಅನ್ನೋ ಆಸೆ ನಿಮಗಿಟ್ಕೊಂಡು ಮಕ್ಕಳ ಮೇಲೆ ಪ್ರೆಷರ್ ಹಾಕಿದರೆ ಸೊ ಅವ್ರಿಗೂ ಕೂಡ ಒಂದು ಮೈಂಡ್ ಅಪ್ಸೆಟ್ ಆಗಿಬಿಟ್ಟು ಎಳೆ ಮಕ್ಕಳು ಏನು ಬೇಕಾದರೂ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಪೇರೆಂಟ್ಸು ಕೂಡ ಇಲ್ಲಿ ಭಾಗವಹಿಸಿರ್ತಾರೆ ಅಂತಲೇ ಹೇಳ್ತೀನಿ. ಮತ್ತು ಅವ್ರದ್ದು ಕೂಡ ತುಂಬ ಪ್ರಮುಖವಾದ ಪಾತ್ರ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಬೇಕು. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.